ಈಗ ದುಶ್ಮನ್ ಇರ್ತಾನ, ಅವ್ರದ್ದು ದುಶ್ಮನ್ ಇರ್ತಾನ. ಈಗ ಜಾದೂಗಾರ ತೋರಿಸಿದ ದುಶ್ಮನ ಅವಾಗ ಅವನಿಗೆ ನೋಡಿ ಬಡಗಿ ಕೊಡ್ಲಿಕ್ಕೆ ನಾವು ನೋಡಿಲಕ್ಕೆ ಹೋಗ್ತೀರ, ಏನ್ ಮಾಡ್ತೀರ? ಅವಾಗ ನಕ್ವತ್ ನಿಂದಿರ್ತೀರಿ, ನಗ್ಲಕ್ಕೆ ಬಿಡ್ತೀರಿ. ದುಶ್ಮನ ಎದುರು ತೋರಿಸ್ಬಿಟ್ಟು ನೀವು ಜಾದೂಗಾರ ಒಬ್ಬ ದುಶ್ಮನ ನಿಮ್ ಎದುರು ತೋರ್ಸಾನ, ಅವಾಗ ಏನ್ ಬಡ್ಗಿ ಕೊಡ್ಲಿಕ್ಕೆ ತಗೊಂಡು ಅವ್ನಿಗೆ ಹೊಡ್ಲಿಕ್ಕೆ ಹೋಗ್ತೀರ? ಹೊಡ್ಯಾರ, ನಗ್ತೀರ ದುಶ್ಮನಿಗೆ ನೋಡಿ. ಹಾಂಗ ನಾವ್ ಹೆಂಗಿರ್ಬೇಕು? ಖರೆ ದುಶ್ಮನ್ ಎದುರು ಬಂದಾಗನು ನಕ್ವತ್ತಿರ್ಬೇಕಂತ, ನಕ್ವತ್ತಿರ್ಬೇಕು, ಆನಂದವಾಗಿರ್ಬೇಕು. ಹೆಂಗಿರ್ಬೇಕು ಅನ್ನೋದು ಮುಂದೆ ಹೇಳ್ತು. ಈ ರಾಗ ದ್ವೇಷ ಬಿಟ್ಟವ್ರು ಹೆಂಗಿರ್ತಾರೆ ಅನ್ನೋ ಲಕ್ಷಣಗಳು ಬಹಳ ಅದಾವು. ಈಗ ಹೇಳ್ಬೇಕಂದ್ರೆ 9 ದಿನದಾಗ ಎಲ್ಲ ಹೇಳಕ್ಕಾಗಂಗಿಲ್ಲ, ಸಮುದ್ರ. ಅದಕ್ಕೆ ಜಾದೂಗಾರ ತೋರಿಸಿದ ದುಶ್ಮನಿಗೆ ನೋಡಿ ನೀವ್ ಹೆಂಗ್ ಸಿಟ್ಟಿಗೆ ಬರಂಗಿಲ್ಲ, ನೀವ್ ಹೆಂಗ್ ಬಡಿಗೆ ಕೊಡ್ಲಿಕ್ಕೆ ತಗೊಂಡು ಅವ್ನಿಗೆ ಹೊಡಿಲಕ್ಕೆ ಹೋಗಂಗಿಲ್ಲ. ಹಾಂಗ ರಾಗದ್ವೇಷ ಬಿಟ್ಟವ ಹಂಗ ನೋಡಿ ನಕ್ಕೋತಿರ್ಬೇಕಂತ. ದುಶ್ಮನ್ ಯಾಕೆ ಬರ್ಲಕ್ಕ, ದೋಸ್ತ ಯಾಕೆ ಬರ್ಲಕ್ಕ? ನಗಲಕ್ಕೆ ಏನ್ ಗಂಟೋಗ್ಯದ ನೀವು? ನಕ್ಕೋತ್ ಮಾತಾಡ್ಲಿಕ್ಕೆ ಏನ್ ಗಂಟೋಗ್ಯ? ನೀವು ನಕ್ಕೋತ್ ಮಾತಾಡಿದಿರ ಅಂದ್ರೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡ್ತದ. ಅವ ಬಂದ್ ಕೂಡ್ಲೇನೆ ಬಂದ ನೋಡಲ್ಲ ಚಾಲು ಮಾಡಿದ್ರೆ ಅವನು ಬರ್ತಾನ ಕೈ ತೋರಿಸಿ. ಅಯ್ಯ ಎಂದರೆ ಸ್ವರ್ಗ, ಎಲ್ಲವೋ ಎಂದರೆ ನರಕ. ದುಶ್ಮನಿಗೆ ದೋಸ್ತ್ ಮಾಡ್ಕೊಳ್ಳೋದು ನಿಮ್ ಕೈಯಾಗಿ ಅದು. ಅದಕ್ಕೆ ಇಲ್ಲೇನ್ ಹೇಳಿದ್ರು, ರಾಗದ್ವೇಷಗಳು ಬಿಟ್ಟವ್ರು ಹೆಂಗಿರ್ತಾರ ಅಂತ ಹೇಳಿ ಮುಂದ ಮಹಿಷಾಸುರ ಅಂತ ಒಬ್ಬ ರಾಕ್ಷಸ ಬರ್ತಾನೆ. ಮಧುಕೈಟಬರ ನಂತರ ಮಹಿಷಾಸುರ ಅಂತ ಒಬ್ಬ ರಾಕ್ಷಸ ಬರ್ತಾನ. ಈ ರಾಕ್ಷಸ ಹೆಂಗ್ ಹುಟ್ಟತಾನ? ರಾಗದ್ವೇಷ ಅಂದ್ರೆ ಗೊತ್ತಾಯ್ತಲ್ರಿ. ರಾಗ ಅಂತಂದ್ರೆ ಒಂದು ಆಕಳ ಬಂದ್ರ ಅದಕ್ಕೆ ಹೆಂಗ್ ಪ್ರೀತಿ ಮಾಡ್ತೀರಿ? ನಿಮ್ಗೆ ಬೇಕಿದ್ದವ್ರು ಬಂದ್ರ, ಪ್ರೀತಿಯವ್ರು ಬಂದ್ರ ನಿಮ್ಮ ಹೃದಯದಿಂದ ಏನ್ ಭಾವನೆ ಬರ್ತದ ಅದು ರಾಗ. ಯಾರು ಬೇಡಾಗ್ಯಾರ, ಹಾವ ಚೋಳು ಏನು ಬೇಡದ ವಸ್ತುಗಳು ಯಾವ್ಯಾರ ನಿಮ್ ಎದುರು ಬಂದು ಅಂತಂದ್ರೆ ಅದ್ರ ಮೇಲೆ ಏನು ನಿಮ್ಗೆ ಸಿಟ್ಟು ಬರ್ತದ, ಅದೇ ದ್ವೇಷ. ಆ ರಾಗನೂ ಬೇಡ, ದ್ವೇಷನೂ ಬೇಡ, ಇವೆರಡು ನಿಮಗೆ ಸಮಸ್ಯೆ ಮಾಡ್ತಾವ. ಯಾರ ಮೇಲೆ ನೀವು ಅತಿ ಪ್ರೀತಿ ಅದಿರಿ ಅವ್ರಿಂದ ನಿಮಗೆ ಭಯಂಕರ ತ್ರಾಸ ಆಗ್ತದ. ಅವರೇ ನಿಮಗೆ ಯಾರು ಬಹಳ ನಂಬುತ್ತೀರಿ ಅವರೇ ನಿಮಗೆ ಮೋಸ ಮಾಡ್ತಾರ. ಈಗ ಒಬ್ಬ ವಾಚ್ ರಿಪೇರಿ ಮಾಡೋದನ್ನ, ಅವ ವಾಚ್ ರಿಪೇರಿ ಮಾಡವ ನಿಮ್ ವಾಚ್ ಒಯ್ದು ಅವನಿಗೆ ಕೊಟ್ರ ಅವನಿಗೆ ನಂಬಿರಿ ನೀವು ಚಲೋ ಮಾಡ್ಕೊಡ್ತಾನ ಅಂತೇಳಿ, ಅವ ಮೋಸ ಯಾರಿಗೆ ಮಾಡ್ತಾನ? ಅವನಿಗೆ ನಂಬಿದ ಯಾರಿಗೆ ಮಾಡ್ತಾನ? ನಂಬಿದ ನೀವು ಅವನ ವಾಚೆ ಕೊಡ್ಲಿಲ್ಲ ಅಂದ್ರೆ ಅವ ಹೆಂಗ ನಿಮಗೆ ಮೋಸ ಮಾಡ್ತಾನ? ಅದಕ್ಕೆ ನಂಬಿದವರಿಗೆ ಮೋಸ ಮಾಡ್ತಾನ. ಈ ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ ಇವ್ರ ಸ್ಕೂಲಿಗೆ ಇವ್ರ ಆಫೀಸ್ಗಳಿಗೆ ಹೋಗ್ಬಿಟ್ಟೇವಂದ್ರ ಅಲ್ಲಿ ಏನ್ರ ಕೆಲಸ ಮಾಡಿದ್ರೆ ಕ್ಲರ್ಕ್ಗಳಿಗೆ ಬಂದಿಟ್ಟು ಏನೋ ಕೊಡೋದು ತೊಳೋದು. ನಮಗೂ ಕೇಳಿದ್ರೆ ಏನ್ ಕೊಡಿ ಅಂತ. ಈ ಟೀಚರ್ಗಳಿಗೆ ರೊಕ್ಕ ಕೇಳ್ತೀರಿ ಅನ್ನೋದು ನಾವು ಒಂದೇವು. ನಮ್ಮ ಆಫೀಸಿಗೆ ಬರ್ತಾರೆ ಟೀಚರ್ಗಳೇ ಬರ್ತಾರೆ, ನಾವು ಯಾರ ಮೇಲೆ ಹೋಗ್ಬೇಕಂತ ಇವೆಲ್ಲ ನಾರ್ಮಲ್. ಇದ್ರ ಬಗ್ಗೆ ತಲೆ ಕೆಡ್ಸೋದು ಹೆಂಗ? ನಮ್ಮ ಆಫೀಸಿಗೆ ಪಬ್ಲಿಕ್ ಎಲ್ಲಿ ಬರ್ತದೆ? ಟೀಚರ್ಗಳೇ ಬರ್ತಾರೆ ಶಾಲೆಗೆ ಆಫೀಸ್ಗಳಿಗೆ ಬಂದಾಗ. ಮತ್ತೆ ನಾವು ದಿನ ಕೈಲೇ ಖರ್ಚಾಕಿ ಕಂಪ್ಯೂಟರ್ ಅವು ಇವು ನಮ್ಮ ಕೈಗೆ ಮಾಡ್ಲಿಕ್ಕೆ ಬರಲ್ಲ. ಅದಕ್ಕೆ ಯಾರ ಬಲ್ಲ ಕೊಟ್ಟು ಮಾಡಿಸ್ಕೊಂಡ್ ಬರ್ತೀವಿ ನಿಮ್ ಕೆಲಸಗಳೆಲ್ಲ. ಅವ್ರಿಗೆ ನಾವು ಖರ್ಚು ಮಾಡ್ತೀವಿ, ಒಂದ್ ಇಟ್ಟು ಕೊಟ್ರೆ ಅವ್ರಿಗೆ ಒಂದ್ ಇಟ್ಟು ಕೊಟ್ಟು ನಾವಿಟ್ಟು ತಗೊಂಡು ಇದು ಮಾಡ್ತೇವೆ, ತಲೆ ಕೆಡ್ಸ್ಕೊಂಡು ಆಯ್ತು ಕೊಟ್ರಿ ಗಾಡಿ ಹಿಂಗೆ. ಅದಕ್ಕೆ ಇಲ್ಲಿ ಮಹಿಷಾಸುರ ಅಂತ ಒಬ್ಬ ರಾಕ್ಷಸ ಬರ್ತಾನ. ಈ ರಾಕ್ಷಸ ಹೆಂಗ್ ಹುಟ್ಟಿದ ಅಂತಂದ್ರೆ, ಧನು ಎಂಬ ರಾಕ್ಷಸ. ಧನು ಮೊದಲೊಬ್ಬ ಧನು ಅಂತ ಒಬ್ಬ ರಾಕ್ಷಸ ಇರ್ತಾನ. ಧನುವಿನ ಮಗ ರಂಭ ಅಂತ. ಧನುವಿನ ಮಗ ರಂಭ. ಆ ರಂಭ ಅನ್ನೋ ರಾಕ್ಷಸ ಏನ್ ಮಾಡ್ತಾನ, ಅರಣ್ಯದಾಗ ಅಡ್ಡಾಡುವ ಸಮಯದಲ್ಲಿ ಒಂದು ರಾಕ್ಷಸ ಕುಲದ ಒಂದು ಸುಂದರವಾದ ಹೆಣ್ಣು ಹುಡುಗಿ ಭೇಟಿಯಾದ. ಆ ಹುಡುಗಿ ಕಣ್ಣಿಗೆ ಬೀಳ್ತಾಳ. ರಂಭ ಅವ ರಾಕ್ಷಸ, ಅವನಿಗೆ ಇಚ್ಛೆ ಆಯಿತು ಅಂತಂದ್ರೆ ಬಿಡವಲ್ಲ. ಹಾಗಿದ್ದಾಗ ಏನಾಯ್ತು, ರಂಭ ಅವಳ ಬಳಿಗೆ ಹೋಗಿ ನಿನ್ನ ಹೆಸರು ಏನು ಅಂತ ಪರಿಚಯ ಮಾಡ್ಕೊತಾನ. ಪರಿಚಯ ಮಾಡ್ಕೊಂಡು ಅಕ್ಕಿ ಹೇಳ್ತಾಳ, ನನ್ನ ಹೆಸರು ಮಹಿಷಿ ಅಂತ ಹೇಳ್ತಾಳ. ಮಹಿಷಿ. ಧನು ಎಂಬ ರಾಕ್ಷಸನ ಮಗ ರಂಭ. ರಂಭ
ಅರಣ್ಯದಲ್ಲಿ ತಿರುಗಾಡುವಾಗ ಒಂದು ಹುಡುಗಿ ಭೇಟಿ ಆತಳ, ಸುಂದರವಾದ ಹುಡುಗಿ. ಆಕಿನೂ ರಾಕ್ಷಸ ಕುಲದ ಕನ್ಯೆನೇ. ಆದ್ರೆ ಆಕಿ ಏನ್ ಮಾಡ್ತಾಳ, ನಿನ್ನ ಹೆಸರು ಏನು ಅಂತ ಕೇಳಿದಾಗ ನನ್ನ ಹೆಸರು ಮಹಿಷಿ ಅಂತ ಹೇಳ್ತಾಳ. ನೀನು ನನ್ನ ಕಣ್ಣಿಗೆ ಬಹಳ ಚಂದ ಕಂಡಿದಿ, ಅದಕ್ಕೆ ನೀ ನನ್ನನ್ನ ಮದುವೆ ಆಗು ಅಂತಾಳ. ಅದಕ್ಕೆ ನಾನು ನಿನಗೆ ಮದುವೆ ಆಗಲ್ಲ ಅಂತಾಳ. ನಮ್ದು ನಿಮ್ದು ಒಂದೇ ಕುಲ ಅದಲ್ಲ, ರಾಕ್ಷಸ ಕುಲನೇ ಅದ, ಯಾಕೆ ಮಾಡ್ಕೊಂಡ್ರೆ ಏನಾಗ್ತದ? ಅದಕ್ಕಂತ ನಾ ರಾಕ್ಷಸದ ಕುಲದ ಕನ್ಯೆ ಯಾಕೆ ಕರ್ಮಕ್ಕೆ ತಪ್ಪಿ ಈ ಕುಲದಾಗ ಹುಟ್ಟಿನ ಹೊರತು ನನಗೆ ಮಾಡ್ಕೊಳ್ಳೋ ಗಂಡ ದುಷ್ಟ ಗಂಡ ಇರಬಾರದು. ನಿನ್ನ ಪ್ರವೃತ್ತಿ ದುಷ್ಟ ಪ್ರವೃತ್ತಿ ಅದು, ಲೋಕಕಂಟಕ ಪ್ರವೃತ್ತಿ ಅದು. ಅದಕ್ಕೆ ನಾನು ನಿನ್ನನ್ನು ಮಾಡ್ಕೊಳ್ಳಲ್ಲ. ನಿನಗ ಏನೂ ಆಗಲಾರ್ದಂಗ ನಾನು ನೋಡ್ಕೋತೀನಿ, ಚಲೋ ನೋಡ್ಕೋತೀನಿ, ನನ್ನ ಮಾಡ್ಕೊ ಅಂತ ಒತ್ತಾಯ ಮಾಡ್ತಾನ. ಏನ್ ಮಾಡಿದ್ರು ಆಕಿ ಒಪ್ಪಂಗಿಲ್ಲ. ಆಕಿ ಒಪ್ಪಂಗಿಲ್ಲ ಅಂತಂದ್ಮೇಲೆ ಒಬ್ಬ ದೇವಾಂಶ ಸಂಭೂತನಾದಂತ ವರ್ಣನ ನೋಡಿ ಮಾಡ್ಕೋತೀನಿ, ಒಳ್ಳೆ ಹುಡುಗನ ನೋಡಿ ಮಾಡ್ಕೋತೀನಿ, ನಿನ್ನ ಮಾಡ್ಕೊಳ್ಳಲ್ಲ, ನೀನು ಆ ಇಚ್ಛೆ ಬಿಡು ಅಂತ. ಆವಾಗ ನಾನು ಬಿಡ್ಲಕ್ಕೆ ಆಗಂಗಿಲ್ಲ. ಒಂದು ಸಾರಿ ನಾ ಮನಸ್ಸು ಮಾಡೀನಿ ಅಂತಂದ್ರೆ ನಾನು ಜಗತ್ತಿನಾಗ ಯಾರನ್ನ ಬಿಡಂಗಿಲ್ಲ, ನಿನ್ನ ಬಿಡಂಗಿಲ್ಲ ಅಂತ ಆಕಿಗೆ ಕಂಡುಬಿಡ್ತಾನ. ಆವಾಗ ಆಕಿ ಏನಾಗ್ತದ, ಇನ್ನ ಇಲ್ಲಿ ಇದ್ರ ಇವ ನನ್ನ ಬಲಾತ್ಕಾರ ಮಾಡ್ತಾನ, ಮಾನಭಂಗ ಮಾಡ್ತಾನ, ಇಲ್ಲಿ ಇರಬಾರ್ದು ಅಂತೇಳಿ ಓಡ್ಲಕ್ಕೆ ಬಿಡ್ತಾಳೆ. ಓಡ್ತಾಳ 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 ಓಡ್ತಾಳ. ಅದು ನಮ್ಮ ಭಾರತೀಯ ಸಂಸ್ಕೃತಿ. ಅವರು ಮನೆ ಜನ ಒಳ್ಳೆಯವರೇ ಇರ್ಬೋದು, ಕೆಟ್ಟವರೇ ಇರ್ಬೋದು, ಎಂಥವರೇ ಇರ್ಬೋದು. ನಮ್ಮ ಭಾರತ ದೇಶದಲ್ಲಿನ ಹೆಣ್ಣು ಮಕ್ಕಳು ತಮ್ಮ ಮಾನಕ್ಕಾಗಿ ಪ್ರಾಣವನ್ನು ತ್ಯಾಗ ಮಾಡ್ಲಿಕ್ಕೂ ತಯಾರದ. ಮನೆಯೊಳಗೆ ದುಷ್ಟರಿದ್ರೆ ಇರ್ಬೋದು, ಏನ್ ತೊಂದರೆ ಇಲ್ಲ. ಆದ್ರೆ ದುಷ್ಟರ ಮನೆಯೊಳಗಿನ ಹೆಣ್ಣು ಮಕ್ಕಳು ಮಾನಗೆಟ್ಟವರಲ್ಲ. ಅವರು ತಮ್ಮ ಮಾನಕ್ಕಾಗಿ ಪ್ರಾಣ ತ್ಯಾಗ ಮಾಡುವಂತ ದೇಶ ನಮ್ಮ. ಅದಕ್ಕೆ ನಮ್ಮ ದೇಶ ಶ್ರೇಷ್ಠ ದೇಶ, ಪವಿತ್ರ ಭೂಮಿ ಅಂತಾರೆ. ಅದಕ್ಕೆ ಅವನು ಗದ್ದಲ ಮಾಡ್ತಾನಂತೇಳಿ ಓಡ್ತಾಳ ಓಡ್ತಾಳ ಓಡ್ತಾಳ. ಹಿಂದ ರಂಭ ಬೆನ್ನತ್ತನ, ಮುಂದ ಮಹಿಷಿ ಓಡ್ಲಕತ್ತಾಳ. ಇದರ ಅರ್ಥ ಏನಪ್ಪ ಅಂತಂದ್ರೆ, ಸಂಸಾರ ಬೆನ್ನತ್ತಿ ಓಡಿಸ್ಕೊಂಡು ಹೊಂಟದ, ಮುಂದೆ ಓಡಿಸ್ಕೊಂಡು ಹೊಂಟದ. ಒಂದಾಗುನ ಒಂದು ಇದು ಮುಗಿತನದ್ರಿಗೆ ಮತ್ತೊಂದು ತಯಾರಾಗಿರುತ್ತೆ, ಇದು ಮುಗಿತನದ್ರಿಗೆ ಮತ್ತೊಂದು ತಯಾರಾಗಿರುತ್ತೆ. ಹೀಗಾಗಿ ಬೆನ್ನತ್ತಿಬಿಟ್ಟದ. ಒಟ್ಟಾರೆ ಇಬ್ರು ಓಡ್ಲಕತ್ತಾರ. ಓಡ್ತಾ ಅವನೇನಂತಾನ, ನಿಲ್ಲು, ಓಡ್ಬೇಡ, ನೀನ್ ಎಷ್ಟು ಓಡಿದ್ರು ನಾನು ನಿನ್ನ ಬಿಡಂಗಿಲ್ಲ, ನಿಲ್ಲು ಅಂತ ಹೇಳ್ತಾನೆ. ಅವ್ರು ಹೇಳಿದ್ರೆ ಕೇಳಂಗಿಲ್ಲ. ನಾನು ನಿಂದ್ರ ನೀನು ನನ್ನ ಶೀಲಭಂಗ ಮಾಡ್ತಿ, ಮಾನ ಹಾಳು ಮಾಡ್ತಿದ್ದಿ, ನಾನು ನಿನ್ನ ಕೈಗೆ ಸಿಗಂಗಿಲ್ಲ ಅಂತ ಓಡ್ತಾಳ. ಮುಂದೆ ಹೋಗ್ತಾಳ. ಪೂರ್ತಿ ತುದಿ ಬಂದ್ಬಿಡ್ತದೆ, ನೆಲದ್ದು ತುದಿ ಬರ್ತದೆ. ತುದಿ ಬಂದು ದೊಡ್ಡ ಚಕ್ಕಿರ್ತದೆ. ಚಕ್ಕನಾಗ ಮತ್ತೊಂದು ಅರಣ್ಯ ಕಂಟಿನ್ಯೂ ಆಗಿರ್ತದೆ. ಆ ಅರಣ್ಯದೊಳಗೆ ಏನಾಗ್ಬಿಟ್ಟಿರ್ತದೆ, ಬೆಂಕಿ ಎತ್ತಿ ಸುಡ್ತಿರ್ತದೆ ನೋಡಿ. ಹಿಂದೆ ಒಳ್ಳೆ ನೋಡಿದ್ರೆ ರಂಭ ಬೆನ್ನತ್ತನ, ಮುಂದೆ ನೋಡಿದ್ರೆ ಅರಣ್ಯದೊಳಗೆ ಬೆಂಕಿ ಕಾಡಾಗ್ನಿ ಒತ್ತಿ ಉರಿಲೆಕತ್ತಿದ ಹೊತ್ನಾಗ ಎರಡರಿಗೊಂದು ನಿರ್ಧಾರ ತಗೊಳ್ಳೇಬೇಕು. ರೈಸ್ ಅವನ ಕೈಯಾಗ ಸಿಕ್ಕು ಮಾನ ಕಳ್ಕೋಬೇಕು, ಈ ಬೆಂಕಿಯಾಗಿ ಬಿದ್ದು ಪ್ರಾಣ ಕಳ್ಕೋಬೇಕು, ಯಾವುದು ಬೆಸ್ಟ್ ಅಂತ ಸೆಲೆಕ್ಟ್ ಮಾಡ್ತಾಳೆ. ಮಾನವುಳ್ಳ ಭಾರತೀಯ ಹೆಣ್ಣು ಆಕೆ ಏನ್ ಮಾಡಿದ್ರು, ಬೆಂಕಿಯಾಗಿ ಬಿದ್ದು ಪ್ರಾಣನ ಕಳ್ಕೊಂಡ್ರೆ ಅಂತೇಳಿ ಬೆಂಕಿಗೆ ಹಾರಿ ಬಿಡ್ತಾವ. ಬೆಂಕಿಗೆ ಹಾರಿದ್ರೆ ರಾಕ್ಷಸ ಆ ಬೆಂಕಿ ಒಳಗೆ ಇವನು ಹಾರ್ತಾನೆ. ಹಾರಿ ಆ ಬೆಂಕಿ ಒಳಗೆ ಆಕೆದು ಮಾನಭಂಗ ಮಾಡ್ತಾನೆ, ಬಿಡಂಗಿಲ್ಲ. ಅಗ್ನಿ ಒಳಗೆ ಮಾನಭಂಗ ಮಾಡ್ತಾನಂದ್ರೇನು, ಕಾಮದ ಆಟದಲ್ಲಿ ಇಬ್ರು ಬೆಂಕಿ ಒಳಗಿರ್ತಾರೆ, ಗಂಡು ಹೆಣ್ಣು ಇಬ್ರು. ಅಗ್ನಿ ಕೆಲಸ ಇದು. ಕಾಮದ ಆಟ ಅಂದ್ರೆ ಅಗ್ನಿ ಕೆಲಸ ಅದು. ಅದೇ ಇಲ್ಲಿ ಹೇಳ್ತಾರೆ. ಅಗ್ನಿ ಒಳಗ ಅಜ್ಞಾನಿಗಳಾಗಿರ್ತಾರೆ, ಒಬ್ಬರಿಗೊಬ್ಬರು ರಾಕ್ಷಸಿಗಳಾಗಿರ್ತಾರೆ, ದನದಂಗೆ ವರ್ತನೆ ಮಾಡ್ತಿರ್ತಾರಂತ. ಅದಕ್ಕೆ ಏನಾಯ್ತು, ಅಗ್ನಿ ಒಳಗೆ ಅವಳನ್ನ
ಕೂಡ್ತಾನ. ಕೂಡಿದ ಮೇಲೆ ಏನಾಗ್ತದಂದ್ರ ಮಹಿಷಿ ಬೆಂಕಿಯಲ್ಲಿ ಬಿದ್ದಾಗ ಈ ರೋಷಾವೇಶದಲ್ಲಿ ತಾನು ತೆಗ್ಗಿನಲ್ಲಿ ಹಾರಿದ. ಕಾಡಿನ ಬೆಂಕಿಯ ಮಧ್ಯವೇ ಮಹಿಷಿಯ ಶೀಲ ಹರಣ ಮಾಡಿದ, ಬಲಾತ್ಕಾರ ಮಾಡಿದ, ಅತ್ಯಾಚಾರ ಮಾಡಿದ. ಅಲ್ಲೇನಾಯ್ತು, ಅಂಥದೊಂದು ಸಂಬಂಧದಿಂದ ಉಂಟಾದ ನಷ್ಟ ಅದು ಸುಖ ಅನಿಸ್ತದಂತ ಅವಿವೇಕಿ ಮನುಷ್ಯನಿಗೆ. ವಿವೇಕ ಇದ್ರೆ ಅದು ಸುಖ ಅಲ್ಲ, ದುಃಖನೇ ಅದು, ದುಃಖದ್ದೇ ಅದು. ಏನ್ ಮಾಡಿದ್ರು ಅದರಿಂದ ಇನ್ನ ಇಷ್ಟು ಆಸೆ ಹೆಚ್ಚಾಗ್ತದ, ಇನ್ನ ಇಷ್ಟು ಜವಾಬ್ದಾರಿ ಹೆಚ್ಚಾಗ್ತದ, ಸಂಸಾರ ಹೆಚ್ಚಾದಂಗ ಏನ್ ಕಡಿಮೆ ಆಗ್ತದೇನ್ರಿ ಅದು. ಇವತ್ತು ಸುಖ ಪಟ್ರ 100 ವರ್ಷ ದುಃಖ ಪಡ್ಬೇಕಾದ್ರ ಸಲ ಬಚ್ಚಿ ಹೊತ್ಕೊಂಡು ಅಡ್ಡಾಡ್ಬೇಕು ಅಂತ ಕೆಲಸದ. ಅದಕ್ಕೆಲ್ಲ ನಷ್ಟವನ್ನೇ ಲಾಭವೆಂಬರು, ದುಃಖವನ್ನೇ ಸುಖವೆಂಬರು, ಅಪಮಾನವನ್ನೇ ಸನ್ಮಾನವೆಂಬರು, ಬಂಧನವನ್ನೇ ಮುಕ್ತವೆಂಬರು, ಫಲಸನ್ನೇ ಸ್ವಚ್ಛವೆಂಬರು ಅವಿವೇಕಿಗಳು ಅಂತ. ಅವಿವೇಕ ಇದ್ದದಕ್ಕೆ ಆ ರೀತಿಯಾದಂತ ಕೆಲಸ ಆಗ್ತದ. ಹಿಂಗಾಗಿ ಅಲ್ಲೇನಾಯ್ತು, ಮಹಿಷಿ ಗರ್ಭಿಣಿ ಆಗ್ತಾವ. ಮಹಿಷಿ ಗರ್ಭಿಣಿಯಾಗಿ ಏನ್ ಮಾಡ್ತಾಳ, ಮಹಿಷಾಸುರ ಅಂತ ಒಬ್ಬ ರಾಕ್ಷಸನಿಗೆ ಜನ್ಮ ಕೊಡ್ತಾಳೆ. ಮಹಿಷಾಸುರ ಅನ್ನೋನು ಮಹಿಷಿಯಿಂದ ಹುಟ್ಟುತ್ತಾನ. ಮಹಿಷಿಗೆ ರಂಭ ಎನ್ನುವ ರಾಕ್ಷಸ ಆ ಅಗ್ನಿಯಲ್ಲಿ ಆಕೆಗೆ ಮಾನಭಂಗ ಮಾಡಿರ್ತಾನ. ಅದೊಂದು ಕೆಟ್ಟ ಕೂಟ, ಕೆಟ್ಟ ಸಮಯ, ಕೆಟ್ಟ ಕೂಟ. ಅದರಿಂದ ಇವನು ಮಹಿಷಾಸುರ ಅಂತ ಹುಟ್ಟುತ್ತಾನೆ. ಚಾಮುಂಡೇಶ್ವರ ಬೆಟ್ಟದಲ್ಲೋ ಮಹಿಷಾಸುರ ಬೆಟ್ಟ ಅದೇ. ಅವರಿಬ್ಬರ ಮಿಲನದಿಂದ ಕಾಮದ ಅಗ್ನಿಯ ಆಟವಿತ್ತೆ ಹೊರತು ಯಾವ ಉದಾತ್ತ ವಿಚಾರವಿರಲಿಲ್ಲ. ಉದಾತ್ತ ವಿಚಾರ, ಮದುವೆ ಮಾಡಿಕೊಂಡು ಸಂಸಾರ ಮಾಡಿ ಮಕ್ಕಳು ಅಡಿಬೇಕಾದ್ರೆ ಕಾಮದ ಆಟ ಒಂದೇ ಅಲ್ಲ, ದೇಶಕ್ಕೆ ಒಳ್ಳೆ ಪ್ರಜೆಗಳನ್ನು ಕೊಡುತ್ತೀವಿ, ಒಳ್ಳೆ ಸಂತಾನ ಕೊಡಬೇಕು, ಉತ್ತಮ ಜೀವನಕ್ಕಾಗಿ ಉದಾತ್ತ ಸಂತಾನ, ಒಳ್ಳೆ ಶ್ರೇಷ್ಠ ಸಂತಾನವನ್ನು ಕೊಡಬೇಕು, ದೇಶಕ್ಕೆ ಈ ದೇಶ ಉಳಿಸ್ಬೇಕು, ದೇಶ ಬೆಳೆಸಬೇಕು ಅನ್ನೋಂಥ ಉದಾತ್ತ ವಿಚಾರ ಇಟ್ಟುಕೊಂಡು ನಾವು ಸಂಸಾರ ಮಾಡಬೇಕಂತ. ಆ ರಂಭ ಮತ್ತು ಮಹಿಷಿಯ ಸಂಸಾರದೊಳಗ ಉದಾತ್ತ ವಿಚಾರ ಇರಲಿಲ್ಲ. ಅದಕ್ಕೆ ಕೆಟ್ಟ ರಾಕ್ಷಸ ಹುಟ್ಟುಬಿಟ್ಟ. ಕೆಟ್ಟ ಮನುಷ್ಯರು ಯಾಕೆ ಹುಟ್ಟುತ್ತಾರಂದ್ರ ಅವ್ರಿಗೆ ಹಡದ ತಂದೆ ತಾಯಿ ಬಲ್ಲಿ ಯಾವ ಉದಾತ್ತ ವಿಚಾರಗಳು ಇರಂಗಿಲ್ಲ. ಎಲ್ಲರೂ ಮದುವೆ ಮಾಡ್ಕೊಂಡಾರ, ಇವರು ಮದುವೆ ಮಾಡ್ಕೊಂಡಿರ್ತಾರೆ. ಎಲ್ಲರೂ ಮಕ್ಕಳು ಹಿಡಿತಾರೆ, ಇವರು ಹರಿದಿರ್ತಾರೆ. ಒಳಗೆ ಒಂದು ಉದಾತ್ತ ಚಿಂತನೆ ಇಟ್ಕೊಂಡು ಮಕ್ಕಳನ್ನು ಹರಿದಿದ್ರಂತಂದ್ರೆ ಆ ಮಕ್ಕಳಿಗೆ ಒಳ್ಳೆ ಗುಣ, ಒಳ್ಳೆ ಕೆಲಸ, ಒಳ್ಳೆ ಮಾತು ಎಲ್ಲ ಕಲಿಸಿ ಒಬ್ಬ ಒಳ್ಳೆ ವ್ಯಕ್ತಿಯನ್ನಾಗಿ ಮಾಡ್ತಾರೆ. ಅವು ಯಾವೂ ಇಲ್ಲೇ ಇಲ್ಲ ಅಂದಮೇಲೆ ಅವ್ರ ಮಕ್ಕಳಿಗೆ ಮೊದಲು ತಂದೆ ತಾಯಿ ಬಲ್ಲೇ ಸರಿಯಾದ ಬುದ್ಧಿ ಇರಲಿಲ್ಲ ಅಂದ್ರೆ ಮಕ್ಕಳಿಗೆ ಏನ್ ಕಲಿಸ್ತಾರೆ? ನನಗೆ ಬುದ್ಧಿ ಇದ್ದಿದ್ದಿಲ್ಲ, ನಾ ಸರಿಗಿದ್ದಿದ್ದಿಲ್ಲ ಅಂದ್ರೂ, ನಾ ಚಲೋ ಇದ್ರು 25 ವಯಸ್ಸಾಗ್ತದ, ನಾ ಕೆಟ್ಟ ಇದ್ರು ನನಗೆ 25 ವಯಸ್ಸಾಗ್ತದ. 25 ವಯಸ್ಸಾದ ಕೂಡಲೇ ಮದುವೆ ಮಾಡ್ಬೇಕಂತ ಮಾಡಿಬಿಡ್ತಾರೆ. ಅವ 25 ವಯಸ್ಸಿದ್ದವ ಅಷ್ಟರೊಳಗೆ ಅವ ಒಳ್ಳೆ ಗುಣ ಕಲ್ತಿದ್ನಂದ್ರೆ ಮುಂದೆ ಒಳ್ಳೆ ಸಂತಾನಕ್ಕೆ ಒಳ್ಳೆ ಸಂಸ್ಕಾರ ಕೊಡ್ತಾನ. 25-30 ವಯಸ್ಸಿನಾಗ ಅವ ಕೆಟ್ಟ ಬುದ್ಧಿನೇ ಕಲ್ತಿದ್ನಂತಂದ್ರೆ ಅವ ಮುಂದೆ ಮದುವೆ ಮಾಡ್ಕೊಂಡು ಹಡದ ಮಕ್ಕಳಿಗೆ ಏನ್ ಒಳ್ಳೆ ಬುದ್ಧಿ ಕಲಿಸ್ತಾನ? ಸಂಸ್ಕಾರ ಸಂಪತ್ತು ಬರ್ತದ, ಸಂಸ್ಕಾರ ಬರಂಗಿಲ್ಲ. ಸಂಸ್ಕಾರ ನಾವು ಪ್ರಯತ್ನ ಪಟ್ರೆ ಬರ್ತದ. ಒಳ್ಳೆಯವನಾಗಿ ಇರ್ಬೇಕಾದ್ರೆ ಒಳ್ಳೆ ಜನರ ಮಧ್ಯೆ ಇದ್ದು ಸಂಸ್ಕಾರವಂತರಾದ್ರೆ ಸಂಸ್ಕಾರ ಬರ್ತದೆ. ಹೀಗಾಗಿ ಆ ಉದಾತ್ತ ವಿಚಾರ ಈ ಸಂತಾನದಲ್ಲಿ ಹೆಂಗಿರಬೇಕು ಏನು ಅನ್ನಂತ ಒಂದು ವಿಚಾರ ನಾಳೆಗೆ ಹೇಳೋಣ. ನಾಳೆಗೆ ಹೇಳಿದ ಮೇಲೆ ಆ ಮಹಿಷಾಸುರನ ಸೈನ್ಯ, ಮಹಿಷಾಸುರನ ಮಕ್ಕಳು ಯಾರ್ಯಾರು ಹುಟ್ಟಿ ಬರ್ತಾರ, ಅವರನ್ನೆಲ್ಲ ದೇವಿ ಹೆಂಗೆ ಸಂಹಾರ ಮಾಡ್ತಾಳ ಅನ್ನೋದೆಲ್ಲ ಮುಂದೆ ಹೇಳ್ತೀವಿ. ಅದಕ್ಕೆ ನಾವು ದೇವರನ್ನ ನೆನೆಸ್ಬೇಕಾದ್ರೆ ಯಾವಾಗೂ ಇಚ್ಛೆ ಇರಲಾರ್ದೆ ನೆನೆಸ್ಬೇಕು, ಅಂದ್ರೆ ಮನಸ್ಸು ಸ್ವಚ್ಛ ಆಗ್ತದೆ. ಅದಕ್ಕೆ ಒಬ್ಬ ಮುದುಕ ಕಟ್ಟಿಗೆ ಕಡಿತಿದ್ನಂತ, ಒಳಗೆ ಆಸೆ ಭಾಳ ಇತ್ತಂತ ಜಗ್ಗಿ ಕಟ್ಟಿಗೆ ಕಡ್ದ. ಜಗ್ಗಿ ಕಟ್ಟಿಗೆ ಕಡ್ದ, ಹೊರಗೆ ಕಟ್ಟಿದ, ಎತ್ತಲಕ್ಕಾಗದ. ಎತ್ತಲಕ್ಕವಾದ ಹೊತ್ತುಕೊಂಡು ಬಿದ್ದ. ಹೊತ್ತುಕೊಂಡು ಬಿದ್ದ ಕೂಡ್ಲೇನೆ ದೇವ್ರೇ ನನಗೆ ಹೆಂಗಾರೆ ಕರ್ಕೊಂಡು ಹೋಗ್ಬಾರ್ದೇನು, ದೇವ್ರೇ ಕರ್ಕೊಂಡು ಹೋಗ್ಬಾರ್ದ ನನಗ, ದೇವ್ರೇ ಕರ್ಕೊಂಡು ಹೋಗ್ಬಾರ್ದ. 1 ಸಾರಿ ಆಯ್ತು, 2 ಸಾರಿ ಆಯ್ತು, 3 ಸಾರಿ ಆಯ್ತು, ದೇವ್ರಿಗೆ ನೆನ್ಸಕತ್ತಾನ. ದೇವರು ಬಂದ್ಬಿಡ್ತಾನ. ದೇವರು ಬಂದ ಕೂಡ್ಲೇನೆ ಆ ದೇವರು ನಡಿ ಮತ್ತೆ ಹೋಗಮ್ಮ ಕೈಲಾಸಕ್ಕೆ. ಎಲ್ಲಿಗೆ? ಕೈಲಾಸಕ್ಕೆ.
ಅಲ್ಲೋ ಮಾರಾಯ ಕೈಲಾಸಕ್ಕೆ ಬರಂಗಿಲ್ಲ ಇನ್ನ ನಾನು ಬಹಳ ಜವಾಬ್ದಾರಿ ಅದಾವ, ನಾನು ನಿನಗೆ ಎದಕ್ಕೆ ಕರ್ದೀನಿ ಅಂತಂದ್ರ ಈ ಕಟ್ಟಿಗೆ ಹೊರಗೆ ಹೊರಸವ್ರು ಇಲ್ಲಿ ಯಾರು ಇಲ್ಲ, ಅದಕ್ಕೆ ದೇವರೇ ಅಂತಿದ್ದೆ. ಮತ್ ನನ್ನ ಕರ್ಕೊಂಡು ಹೋಗೋದು ಅಂತಿದಲ್ಲ, ಕರ್ಕೊಂಡು ಹೋಗೋದು ನನ್ನ ಮನೆತನ ಕರ್ಕೊಂಡು ಹೋಗೋದಕ್ಕೆ ಕೇಳಿನ ಹೊರತ ಕೈಲಾಸಕ್ಕೆ ಬರಂಗಿಲ್ಲ ನನ್ನ. ನನ್ನ ಮನೆಗೆ ಹೋಗೋದಕ್ಕೆ ಕರ್ಕೊಂಡು ಹೋಗೋದಕ್ಕೆ ಬಾದ ಕರೆದಿದ್ದ ನನಗೆ ಕೈಲಾಸ. ಈಗ ದೇವರಿಗೆ ಸಹಿತ ಮೋಸ ಮಾಡೋರು, ದೇವರಿಗೆ ಸಹಿತ ಮೋಸ ಮಾಡೋರು. ಹೀಗಾಗಿ ದೇವರಿಗೆ ಸಹಿತ ಮೋಸ ಮಾಡಂಗ ಆಗ್ಬಾರ್ದು. ಆ ದೇವರಿಗೆ ಮೋಸ ಮಾಡಿದ್ಮೇಲೆ ನಮ್ಮ ಜೀವನ ಏನಾಗ್ಬೇಕು? ಎಲ್ಲರೇ ಪಾಪ ಮಾಡಿದ್ರೆ ದೇವಸ್ಥಾನಗಳಿಗೆ ಬಂದ್ರೆ ಏನಾಗ್ತದ? ಆ ಪಾಪ ನಾಶ. ಮತ್ತು ದೇವಸ್ಥಾನದ ಜಾಗದಲ್ಲಿ ಕೂತು ಪಾಪದ ಕೆಲಸ ಮಾಡಿದ್ರೆ ಇನ್ನೆಲ್ಲಿ ಹೋಗ್ಬೇಕು? ದೇವ್ರ ಜಾಗದಾಗ ತೀರ್ಥಕ್ಷೇತ್ರಕ್ಕೆ ಹೋಗಿ ಪಾಪದ ಕೆಲಸ ಮಾಡಿದ್ರೆ ಇನ್ನೆಲ್ಲಿ ಹೋಗುದು? ಯಾವ ತೀರ್ಥಕ್ಷೇತ್ರಕ್ಕಿಂತ ಇದೇನು ಕಡಿಮೆ ಇಲ್ಲ. ಸಮಾರಂಭನ ಜಾತ್ರೆ, ಸಮಾರಂಭನ ಕ್ಷೇತ್ರ. ಇಲ್ಲಿ ಪಾಪದ ಕೆಲಸ ಮಾಡಂಗಿಲ್ಲ. ಇಲ್ಲಿ ಕೂತೀವಿ ಅಂದ್ರೆ ಪವಿತ್ರ ಮನಸ್ಸು, ಪವಿತ್ರ ಭಾವನೆ, ಪವಿತ್ರ ಆಲೋಚನೆಗಳೇ ಇರಬೇಕು ಹೊರತು ಕೆಟ್ಟ ಮಾತು, ಕೆಟ್ಟ ಕೆಲಸ, ಕೆಟ್ಟ ಆಲೋಚನೆ ಮಾಡಿದ್ರೆ ಈ ಪಾಪ ಎಲ್ಲಿ ಹೋದನ್ನು ಅದು ಬಿಡಂಗಿಲ್ಲ ಅಂತ. ಅದು ಹೆಂಗಂದ್ರ ವಜ್ರದ ಮೇಲೆ ಗೆರಿ ಬಿತ್ತಂದ್ರ ಅದು ವಜ್ರ ಬಿಸಾಕ್ಬಿಡ್ತಾರಂತದ್ದು, ಒಂದಿನ ಒಡೆದೋದು ವೇಸ್ಟ್ ಅಂತ ಹೇಳಿ. ಆಗ ವಜ್ರ ಇದ್ರೂ ಸಹಿತ ಸೀಳಿದ ವಜ್ರ ಇದ್ದಂಗ ಆ ಸೀಳಿದ ವಜ್ರ ಏನಾಗ್ತದಂದ್ರ ತಿಪ್ಪಿ ಬೇಯಿಸ್ತಾರಷ್ಟೇ. ದೇವಸ್ಥಾನದ ಜಾಗದಾಗ ಕೂತು ನಾವು ಪಾಪದ ಕೆಲಸ ಮಾಡಿದೆವು ಅಂತಂದ್ರೆ ಅದು ತಿಪ್ಪಿಗೆ ಹೋಗೋ ವ್ಯಕ್ತಿ ಅಷ್ಟೇ, ಅದು ಉದ್ಧಾರ ಆಗೋ ವ್ಯಕ್ತಿ ಅಲ್ಲ, ಕೆಟ್ಟ ಹೋಗೋ ವ್ಯಕ್ತಿ ಅಲ್ಲ, ಹಾಳಾಗೋ ವ್ಯಕ್ತಿ. ಅದಕ್ಕೆ ದಯವಿಟ್ಟು ಈ ದೇವಸ್ಥಾನದ ಆವರಣದಲ್ಲಿ ಪಾಪದ ಆಲೋಚನೆಗಳು ಮನಸ್ಸಿನಾಗ ಬೇಡ, ಪಾಪದ ಮಾತುಗಳು ಬೇಡ, ಪಾಪದ ಕೆಲಸಗಳು ಬೇಡ. ಪವಿತ್ರ ಭಾವನೆ ಇಟ್ಕೊಂಡು ಇದರ ಸುತ್ತಮುತ್ತ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಮಾಡುವಂತವರಾಗೋಣ ಅಂತ ಹೇಳುವ ಮೂಲಕ ಉದಾತ್ತ ಸಂತಾನದಿಂದ ಉತ್ತಮ ಜೀವನ ಹೆಂಗ ಮಾಡ್ಕೋಬಹುದು ಅನ್ನೋದು ನಾಳೆ ಆಲೋಚನೆ ಮಾಡಿ ಆ ಮಹಿಷಾಸುರನ ಸೈನ್ಯ, ಮಹಿಷಾಸುರನ ಸಂತಾನದ ಬಗ್ಗೆ ನಾಳೆಗೆ ಹೇಳೋಣ ಅಂತ ಹೇಳೋದ್ ಮೂಲಕ ಈ ಎಲ್ಲ ಇವತ್ತಿನ ಚಿಂತನವನ್ನ ನಿಮ್ಮೆಲ್ಲರ ಪಾದಗಳಿಗೆ ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ. ಅವು ಒಂದು ದೈವದು ಒಂದು ಕೈದು ಒಂದು ನುಡಿ ಹೇಳಿ ಮಂಗಳ ಇಲ್ಲಿ ಕುಂತು ಆಯ್ತು. ನಮ್ಗೆ ಶ್ರೀ ಚಿದಾನಂದಾವಧೂತ ವಿರಚಿತ ಶ್ರೀದೇವಿ ಮಹಾತ್ಮೆ. ನಂದದಿಮ್ಮಸುತ ಹೇಳಿದ ನಂದು ಸೌನಿಕರಿಂಗೆ ಹರಿವಿದ ಅಂದು ಚಿಂತಿಸಿ ಇಳಿದು ಶಿವನ ಸೇರಿದ. ಎಂದೆದೆಯನು ಅನಾಹುತವು ಜಲವಿಂದು ಹರಿಸಿದೆನೇನು ಬಹುಗೋ ಬಿಂದು ಸುಬದಿವ ಕೇಳ್ದನಾದುದು ಕಥೆದೇನೆಂದ. ಮಂಗಳಾರತಿ ಇವತ್ತ ಟೈಮ್ ಭಾಳ ಆಗ್ಯದ, ಒಂದೇ ಅದೇ ಮಂಗಳಾರತಿ ಹೇಳಿ. ಅಂಬಾ ಪರಮೇಶ್ವರಿ ಅಖಿಲಾಂಡೇಶ್ವರಿ ಆದಿ ಪರಾಶಕ್ತಿ ಪಾಲಯ ಮಾಂ. ಅಂಬಾ ಪರಮೇಶ್ವರಿ ಅಖಿಲಾಂಡೇಶ್ವರಿ ಆದಿ ಪರಾಶಕ್ತಿ ಪಾಲಯ ಮಾಂ. ಮಾತಾ ಮಹೇಶ್ವರಿ ದುರ್ಗಾ ಲಕ್ಷ್ಮಿ ವಾಣಿ ಸರಸ್ವತಿ ಪಾಲಯ ಮಾಂ. ಮಾತಾ ಮಹೇಶ್ವರಿ ದುರ್ಗಾ ಲಕ್ಷ್ಮಿ ವಾಣಿ ಸರಸ್ವತಿ ಪಾಲಯ ಮಾಂ. ಅಂಬಾ ಪರಮೇಶ್ವರಿ ಅಖಿಲಾಂಡೇಶ್ವರಿ ಆದಿ ಪರಾಶಕ್ತಿ ಪಾಲಯ ಮಾಂ. ಕಂಚಿ ಕಾಮಾಕ್ಷಿ ಮಧುರೆ ಮೀನಾಕ್ಷಿ ಕಾಶಿ ವಿಶಾಲಾಕ್ಷಿ ಪಾಲಯ ಮಾಂ.
कंची कामाक्षी मधुरे मीनाक्षी काशी विशालाक्षी पालय माम् अम्बा परमेश्वरी अखिलाण्डेश्वरी आदिपराशक्ति पालय माम् ओंकारेश्वरी रींकारेश्वरी भवानी शंकरी पालय माम् कंची कामाक्षी मधुरे मीनाक्षी काशी विशालाक्षी पालय माम् अम्बा परमेश्वरी अखिलाण्डेश्वरी आदिपराशक्ति पालय माम् त्रिभुवनेश्वरी राजराजेश्वरी अनन्तरूपिणी पालय माम् त्रिभुवनेश्वरी राजराजेश्वरी अनन्तरूपिणी पालय माम् ओंकारेश्वरी रींकारेश्वरी श्रीचौडेश्वरी श्रीचौडेश्वरी पालय माम् अम्बा परमेश्वरी अखिलाण्डेश्वरी आदिपराशक्ति पालय माम् आदिपराशक्ति पालय माम् धन्यवादಗಳು.